ಬೃಹತ್ತಾದ ಗೋಪುರ, ಕಣ್ಮನ ಸೆಳೆಯುವ ನೀರಿನ ಹರಿವು, ನೀರಲ್ಲಿ ನಿರ್ಮಾಣವಾದ ಗಟ್ಟಿಮುಟ್ಟಾದ ಕಾರಿಡಾರ್, ದೇವಾಲಯದ ಒಳಹೊಕ್ಕಾಗ ಸಿಗುವ ಆನಂದ, ಸದಾ ಕೇಳಿಬರುವ ಗಂಟಿ ನಿನಾದ. ಹೀಗೆ ಈ ತಾಣವೇ ವಿಶಿಷ್ಟ ಅನುಭವ ನೀಡುವ ಕ್ಷೇತ್ರ, ಅದುವೇ ಕೂಡಲ ಸಂಗಮ. ಪ್ರತಿಯೊಂದು ಊರಲ್ಲಿ ಜಾತ್ರೆ, ರಥೋತ್ಸವ ಮತ್ತು ಕಳಸಕ್ಕೂ ತನ್ನದೇ ಆದ ಇತಿಹಾಸ ಇದ್ದೇ ಇರುತ್ತೆ. ಹಾಗೆ ನಮ್ಮ ಬಾಗಲಕೋಟೆ ಜಿಲ್ಲೆ ಹುಣಗುಂದ ತಾಲೂಕಿನ ಕೂಡಲ ಸಂಗಮನಾಥ ರಥೋತ್ಸವಕ್ಕೆ, ಕಳಸಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ನೀವು ನಂಬಲೇಬೇಕು, ಪ್ರತಿ ವರ್ಷ ಕೂಡಲ ಸಂಗಮನಾಥ ರಥೋತ್ಸವ ನಡೆಯುತ್ತದೆ. ಈ ರಥೋತ್ಸವದ ಕಳಸವು ಪ್ರತಿ ವರ್ಷವೂ ಬಿಗಿ ಭದ್ರತೆಯಲ್ಲಿಟ್ಟು ರಥೋತ್ಸವದ ಮುಂಚೆ ಪೊಲೀಸ್ ಭದ್ರತೆಯಲ್ಲಿ ಹೊರತೆಗೆಯಲಾಗುತ್ತದೆ. ಅಕ್ಷರಶಃ ಸತ್ಯ, ಅದಕ್ಕೊಂದು ಇತಿಹಾಸ ಇದ್ದೇ ಇದೆ. ನಮಸ್ಕಾರ ಸ್ನೇಹಿತರೆ, ನಾನು ಪರಶುರಾಮ್ ಪೇಟ್ಕರ್, ಬಾಗಲಕೋಟೆ. ಇಂದು ನಮ್ಮ ಕೂಡಲ ಸಂಗಮನಾಥನ ಭವ್ಯ ರಥೋತ್ಸವ ನಡೆಯುತ್ತದೆ. ಅಂತ ಅದ್ಭುತವಾದ ಶ್ರದ್ಧಾಭಕ್ತಿ ರಥೋತ್ಸವ ಬಂಗಾರದ ಕಳಸದ ಮೆರವಣಿಗೆ ಈ ಜಾತ್ರೆಯ ಕೇಂದ್ರಬಿಂದುವಾಗಿದೆ. 17ನೇ ಶತಮಾನದ ರಕ್ಕಸಗಿ ಅಮರಾವತಿ ದೇಸಾಯಿ ಮನೆತನದವರು ಬಂಗಾರದ ಕಳಸವನ್ನು ಶ್ರೀ ಸಂಗಮನಾಥನಿಗೆ ಅರ್ಪಿಸಿದ್ದರು. 5 ಅಡಿ ಎತ್ತರ, 50 kg ತೂಕದ ಕಳಸ ಭಕ್ತಿ ಮತ್ತು ಭವ್ಯತೆಯ ಪ್ರತೀಕವಾಗಿದೆ. ಆಗಿನ ಕಾಲದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿತ್ತು. ಅದನ್ನು ತಪ್ಪಿಸಲು ದೇಸಾಯಿ ಮನೆತನದವರು ಹತ್ತಿಯ ದಿಂಡಿನಲ್ಲಿ ಕಳಸವನ್ನು ಬಚ್ಚಿಡುತ್ತಾರೆ. ದೇಸಾಯಿ ಮನೆತನದ ಆಳು ಮಕ್ಕಳು ಅಚಾತುರ್ಯದಿಂದ ಕಳಸದ ದಿಂಡು 100 ದಿಂಡುಗಳೊಂದಿಗೆ ಎತ್ತಿನ ಬಂಡಿಯಲ್ಲಿ ಬಾಗಲಕೋಟೆಯ ನಾರಾ ಮತ್ತು ಬಣಕಾರರವರ ಅಡತಿ ಅಂಗಡಿಗೆ ಬರುತ್ತದೆ. ದಿಂಡುಗಳನ್ನು ತೂಕ ಮಾಡುವಾಗ ಅಂಗಡಿಯ ಕಲ್ಲುಗಳು ಸಾಲದೆ ಪೇಟೆಯ ಎಲ್ಲ ಅಂಗಡಿಗಳಿಂದ ಕಲ್ಲುಗಳನ್ನು ತರಲಾಗುತ್ತೆ. ಆದರೂ ತೂಕ ಮಾಡುವುದು ಕಷ್ಟವಾಗುತ್ತದೆ. ಆಗ ಕಳಸದ ಬಿಂದಿಗೆ ಅದರಲ್ಲಿ ಇರುವುದು ತಿಳಿಯುತ್ತದೆ. ದೇಸಾಯಿ ಮನೆತನದವರು, ಗ್ರಾಮದವರು ತಮ್ಮ ಕಳಸ ತಮಗೆ ಬೇಕೆನ್ನುತ್ತಾರೆ. ಆದರೆ ಬಾಗಲಕೋಟೆ ಜನ ಒಪ್ಪುವುದಿಲ್ಲ. ನಗರಕ್ಕೆ ಬಂದ ಭಾಗ್ಯ ಬಿಡುವುದಿಲ್ಲ ಎಂದು ಅವರ ಹಠ. ವಿವಾದ ಕೋರ್ಟು ಮೆಟ್ಟಿಲಿರುತ್ತದೆ. ನ್ಯಾಯಾಲಯದ ತೀರ್ಮಾನದಂತೆ ಪ್ರತಿ ವರ್ಷ ಜಾತ್ರೆಯ ಹಿಂದಿನ ದಿನ ಕಳಸವನ್ನು ದೇಸಾಯಿ ಮನೆತನದವರಿಗೆ ನೀಡಲಾಗುತ್ತದೆ. ರಥೋತ್ಸವದ ನಂತರ ಬಾಗಲಕೋಟೆ ತಹಸೀಲ್ದಾರ್ ಕಚೇರಿಗೆ ಮರಳಿಸಲಾಗುತ್ತದೆ. ಜಾತ್ರೆ ಹಿಂದಿನ ದಿನ ಕಳಸವನ್ನು ಸಹಸ್ರಾರು ಭಕ್ತಾದಿಗಳು ಬಾಗಲಕೋಟೆಯಿಂದ ಕೂಡಲ ಸಂಗಮಕ್ಕೆ ಪಾದಯಾತ್ರೆ ಮೂಲಕ ತರುತ್ತಾರೆ. ಇದಕ್ಕೂ ಮುನ್ನ ಕಪಡಾ ಬಜಾರ್ ದಿಂದ ಅಲ್ಲಲ್ಲಿ ಭಕ್ತಾದಿಗಳು ಬಂಗಾರದ ಕಳಸಕ್ಕೆ ಪೂಜೆ ಸಲ್ಲಿಸುತ್ತಾರೆ. ನಂತರ ಭಗವತಿ, ಬೇವೂರು, ಹಳ್ಳೂರು, ಕಿರುಸೂರು ಎಲ್ಲ ಗ್ರಾಮಗಳಲ್ಲಿ ಕಳಸಕ್ಕೆ ಪೂಜೆಯನ್ನು ಮಾಡಲಾಗುತ್ತದೆ. ಕಳಸ ವಾದ್ಯ ಮೇಳ ಮತ್ತು ಪುರವಂತರ ಮೆರವಣಿಗೆಯೊಂದಿಗೆ ಕಳಸ ಮೆರವಣಿಗೆ ಹೊರಡುತ್ತದೆ. ಈ ನಡುವೆ ಕಳಸದೊಂದಿಗೆ ಸಾಗುವ ಪಾದಯಾತ್ರಿಗಳಿಗೆ ಮಾರ್ಗದುದ್ದಕ್ಕೂ ತಂಪು ಪಾನೀಯ, ಹಣ್ಣುಗಳನ್ನು ಸಾರ್ವಜನಿಕರು ನೀಡುತ್ತಾರೆ. ಹೀಗೆ ಬಂಗಾರದ ಕಳಸದ ಮೆರವಣಿಗೆ ಮೂಲಕ ಕೂಡಲ ಸಂಗಮಕ್ಕೆ ತಲುಪುತ್ತದೆ. ಈ ಒಂದು ಬಂಗಾರ ಕಳಸ ಬಂದ ಮೇಲೆ ಸಾಯಂಕಾಲ ಕೂಡಲ ಸಂಗಮದಲ್ಲಿ ಭವ್ಯವಾದ ರಥೋತ್ಸವ ನಡೀತದೆ.